ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟಾಟಾ ಕಡೆಯಿಂದ ಬರುವ ಆಲ್ಟ್ರಾಸ್ ಮತ್ತು ಮಾರುತಿ ಕಡೆಯಿಂದ ಬರುವ ಫ್ರಾಂಕ್ಸ್ ಬಗ್ಗೆ ಮಾತಾಡೋಣ. ಎರಡೂ ಕಾರುಗಳು ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್ ಒಳಗೆ ಬರುತ್ತವೆ ಮತ್ತು ಈ ಎರಡೂ ಕಾರುಗಳ ಒಳಗೆ ನಿಮಗೆ ಒಂದು ಅತ್ಯುತ್ತಮ ಇಂಜಿನ್, ಉತ್ತಮ ಮೈಲೇಜ್ನ ಕಾಂಬಿನೇಷನ್ ಜೊತೆಗೆ ಉತ್ತಮ ಫೀಚರ್ಸ್ ಕೂಡ ನೋಡಲು ಸಿಗುತ್ತವೆ. ಕಡಿಮೆ ಬಜೆಟ್ನಿಂದ ಶುರುವಾಗುವ ಈ ಎರಡೂ ಕಾರ್ಗಳು ಎಲ್ಲೋ ಒಂದು ಕಡೆ ಕಂಪನಿಯ ಟಾಪ್ ಸೆಲ್ಲಿಂಗ್ ಕಾರ್ಗಳಲ್ಲಿ ಒಂದಾಗಿವೆ. ಇಂದು ಈ ವಿಡಿಯೋದಲ್ಲಿ ನಾವು ಡಿಟೇಲ್ ಆಗಿ ಈ ಎರಡೂ ಕಾರುಗಳನ್ನು ಕಂಪ್ಯಾರಿಸನ್ ಮಾಡೋಣ ಮತ್ತು ಈ ಕಾರುಗಳಲ್ಲಿ ನಿಮಗೆ ಏನು ಕೊರತೆಗಳು ನೋಡಲು ಸಿಗುತ್ತವೆ ಹಾಗೂ ಯಾವ ಕಾರ್ ನಿಮಗೆ ಖರೀದಿ ಮಾಡಲು ಸೂಕ್ತವಾಗಿದೆ ಎಂದು ತಿಳಿಯೋಣ. ಸ್ನೇಹಿತರೆ, ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಮೊದಲಿಗೆ ಟಾಟಾ ಆಲ್ಟ್ರಾಸ್ ಬಗ್ಗೆ ಮಾತನಾಡೋಣ. ಟಾಟಾ ಆಲ್ಟ್ರಾಸ್ನ ಹೊಸ ಫೇಸ್ಲಿಫ್ಟ್ ವೇರಿಯಂಟ್ ಇತ್ತೀಚೆಗೆ ಲಾಂಚ್ ಆಗಿದೆ. ಇದರಲ್ಲಿ ನಿಮಗೆ ಹಳೆಯ ಆಲ್ಟ್ರಾಸ್ಗಿಂತ ಹೊಸ ಫೀಚರ್ಸ್ ಮತ್ತು ಉತ್ತಮ ಕ್ವಾಲಿಟಿಯ ಇಂಟೀರಿಯರ್ ನೋಡಲು ಸಿಗುತ್ತದೆ. ಟಾಟಾ ಆಲ್ಟ್ರಾಸ್ನಲ್ಲಿ ನಿಮಗೆ 1.2 ಲೀಟರ್ನ ರೆವೋಟ್ರೋನ್ ನ್ಯಾಚುರಲಿ ಆಸ್ಪಿರೇಟೆಡ್ ಮತ್ತು ಟರ್ಬೋ ಪೆಟ್ರೋಲ್ ಇಂಜಿನ್ನೊಂದಿಗೆ 1.5 ಲೀಟರ್ನ ಡೀಸೆಲ್ ಇಂಜಿನ್ ಆಪ್ಷನ್ ಕೂಡ ಸಿಗುತ್ತದೆ. ಇದು 72 ಬಿಎಚ್ಪಿ ಪವರ್ನಿಂದ 88 ಬಿಎಚ್ಪಿಯ ಪವರ್ ಜನರೇಟ್ ಮಾಡುತ್ತದೆ. ಈ ಕಾರಿನ ಟಾರ್ಕ್ ಬಗ್ಗೆ ಹೇಳುವುದಾದರೆ, ಇದರಲ್ಲಿ ನಿಮಗೆ 103 ನ್ಯೂಟನ್ ಮೀಟರ್ ಟಾರ್ಕ್ನಿಂದ 200 ನ್ಯೂಟನ್ ಮೀಟರ್ ಟಾರ್ಕ್ ವರೆಗೆ ಸಿಗುತ್ತದೆ. ಟಾಟಾ ಆಲ್ಟ್ರಾಸ್ ಮ್ಯಾನ್ಯುವಲ್ ಮತ್ತು ಆಟೋಮ್ಯಾಟಿಕ್ ಎರಡೂ ಗೇರ್ ಬಾಕ್ಸ್ ಆಪ್ಷನ್ಗಳೊಂದಿಗೆ ಲಭ್ಯವಿದೆ. ಮೈಲೇಜ್ ಬಗ್ಗೆ ಹೇಳುವುದಾದರೆ, ಇದರಲ್ಲಿ ನಿಮಗೆ ಪೆಟ್ರೋಲ್ನಲ್ಲಿ 20 ರಿಂದ 21 ಕಿಲೋಮೀಟರ್ ಪ್ರತಿ ಲೀಟರ್ ಮತ್ತು ಸಿಎನ್ಜಿನಲ್ಲಿ 24 ರಿಂದ 25 ಕಿಲೋಮೀಟರ್ ಪ್ರತಿ ಕೆಜಿಗೆ ಮೈಲೇಜ್ ಸಿಗುತ್ತದೆ. ಟಾಟಾ ಆಲ್ಟ್ರಾಸ್ ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್ನಲ್ಲಿ ಉತ್ತಮ ಫೀಚರ್ಸ್ ನೀಡುವುದು ಮಾತ್ರವಲ್ಲದೆ, ಇದು ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ನಲ್ಲಿ 5 ಸ್ಟಾರ್ ಪಡೆದುಕೊಂಡಿದೆ. ಇದರಿಂದ ಈ ಕಾರನ್ನು ಈ ಬಜೆಟ್ ಸೆಗ್ಮೆಂಟ್ನಲ್ಲಿ ಸುರಕ್ಷಿತ ಕಾರು ಎಂದು ಪರಿಗಣಿಸಬಹುದು. ಟಾಟಾ ಆಲ್ಟ್ರಾಸ್ನಲ್ಲಿರುವ ಕೆಲವು ಪ್ರೀಮಿಯಂ ಫೀಚರ್ಸ್ ಬಗ್ಗೆ ಹೇಳುವುದಾದರೆ, ಇದರಲ್ಲಿ ನಿಮಗೆ 7 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, 8 ಸ್ಪೀಕರ್ ಸೌಂಡ್ ಸಿಸ್ಟಮ್ ವಿತ್ 4 ಟ್ವೀಟರ್ಸ್ ಆಪ್ಷನ್, ಎಬಿಎಸ್ ವಿತ್ ಇಬಿಡಿ, ಸ್ಟ್ಯಾಂಡರ್ಡ್ ವೇರಿಯಂಟ್ನಿಂದಲೇ 6 ಏರ್ ಬ್ಯಾಗ್ಸ್, ಕಾರ್ನರಿಂಗ್ ಸ್ಟೆಬಿಲಿಟಿ ಕಂಟ್ರೋಲ್, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಫೀಚರ್, ರಿಯರ್ ಎಸಿ ವೆಂಟ್ ಮತ್ತು ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ನ ಆಪ್ಷನ್ಗಳೊಂದಿಗೆ ರಿಯರ್ ಕ್ಯಾಮರಾ, ಸನ್ರೂಫ್, ವೈರ್ಲೆಸ್ ಫೋನ್ ಚಾರ್ಜರ್ ಮತ್ತು ಅಡ್ವಾನ್ಸ್ಡ್ ಇಂಟರ್ನೆಟ್ ಫೀಚರ್ಸ್ನಂತಹ ಫೀಚರ್ಸ್ಗಳು ಈ ಕಾರಿನಲ್ಲಿ ನಿಮಗೆ ಸಿಗುತ್ತವೆ. ಇನ್ನು ಪ್ರೈಸ್ ಬಗ್ಗೆ ಹೇಳುವುದಾದರೆ, ಇದರ ಪ್ರೈಸ್ ಬೆಂಗಳೂರಿನಲ್ಲಿ 6,89,000 ಎಕ್ಸ್ ಶೋರೂಮ್ನಿಂದ ಪ್ರಾರಂಭವಾಗಿ ಟಾಪ್ ಎಂಡ್ ವೇರಿಯಂಟ್ ಅನ್ನು 11,49,000 ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಖರೀದಿಸಬಹುದು. ಈಗ ನಾವು ಮಾತನಾಡೋಣ ಮಾರುತಿಯ ಟಾಪ್ ಸೆಲ್ಲಿಂಗ್ ಕಾರ್ಗಳಲ್ಲಿ ಒಂದಾದ ಮಾರುತಿ ಫ್ರಾಂಕ್ಸ್ ಬಗ್ಗೆ. ಮಾರುತಿ ಫ್ರಾಂಕ್ಸ್ ಮಾರುತಿಯ ಬಲೆನೋದ ಪ್ಲಾಟ್ಫಾರ್ಮ್ನಲ್ಲೇ ನಿರ್ಮಿಸಲಾಗಿದೆ. ಇದರಲ್ಲಿ ನಿಮಗೆ ಉತ್ತಮ ಸ್ಪೇಸ್ ಮತ್ತು ಒಂದು ಎಸ್ಯುವಿ ಲುಕ್ ನೋಡಲು ಸಿಗುತ್ತದೆ. ಆದರೂ ನಾವು ಈ ಕಾರನ್ನು ಒಂದು ಕಾಂಪ್ಯಾಕ್ಟ್ ಎಸ್ಯುವಿ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಈ ಕಾರ್ ಒಂದು ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಮತ್ತು ಸಬ್ ಕಾಂಪ್ಯಾಕ್ಟ್ ಎಸ್ಯುವಿ ನಡುವೆ ತನ್ನದೇ ಆದ ಜಾಗವನ್ನು ಹೊಂದಿದೆ. ಇದರಲ್ಲಿ ನಿಮಗೆ ಉತ್ತಮ ಮೈಲೇಜ್ನೊಂದಿಗೆ 1 ಲೀಟರ್ ಮತ್ತು 1.2 ಲೀಟರ್ನ 2 ಇಂಜಿನ್ ಆಪ್ಷನ್ಗಳು ನೋಡಲು ಸಿಗುತ್ತವೆ. ಇವು ಪೆಟ್ರೋಲ್ ಮತ್ತು ಸಿಎನ್ಜಿ ಆಪ್ಷನ್ಗಳೊಂದಿಗೆ ಲಭ್ಯವಿದೆ. ಸದ್ಯಕ್ಕೆ ಮಾರುತಿ ಫ್ರಾಂಕ್ಸ್ನಲ್ಲಿ ನಿಮಗೆ ಯಾವುದೇ ಡೀಸೆಲ್ ಇಂಜಿನ್ ಆಪ್ಷನ್ ಲಭ್ಯವಿಲ್ಲ. ಆದರೂ ಭವಿಷ್ಯದಲ್ಲಿ ಇದರಲ್ಲಿ ನಿಮಗೆ ಇವಿ ಆಪ್ಷನ್ ಕೂಡ ಲಭ್ಯವಾಗಬಹುದು. ಸಿಎನ್ಜಿ ಆಪ್ಷನ್ ಬಗ್ಗೆ ಹೇಳುವುದಾದರೆ, ಇದರಲ್ಲಿ ನಿಮಗೆ 76 ಬಿಎಚ್ಪಿಯ ಪವರ್ ಮತ್ತು 98 ನ್ಯೂಟನ್ ಮೀಟರ್ನ ಟಾರ್ಕ್ ನೋಡಲು ಸಿಗುತ್ತದೆ. ಒಂದು ವೇಳೆ ನೀವು ಇದರ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಅನ್ನು ಪರಿಗಣಿಸಿದರೆ, ಆಗ ಇದರಲ್ಲಿ ನಿಮಗೆ 98 ಬಿಎಚ್ಪಿಯ ಪವರ್ ಮತ್ತು 147 ನ್ಯೂಟನ್ ಮೀಟರ್ನ ಟಾರ್ಕ್ ನೋಡಲು ಸಿಗುತ್ತದೆ. 5 ಸೀಟಿಂಗ್ ಕೆಪಾಸಿಟಿಯೊಂದಿಗೆ ಬರುವ ಈ ಕಾರಿನಲ್ಲಿ ನಿಮಗೆ ಪೆಟ್ರೋಲ್ನಲ್ಲಿ 20 ರಿಂದ 22 ಕಿಲೋಮೀಟರ್ ಪ್ರತಿ ಲೀಟರ್ನ ಮೈಲೇಜ್ ನೋಡಲು ಸಿಗುತ್ತದೆ. ಹಾಗೆಯೇ ಸಿಎನ್ಜಿ ಆಪ್ಷನ್ನೊಂದಿಗೆ 26 ರಿಂದ 28 ಕಿಲೋಮೀಟರ್ ಪ್ರತಿ ಕೆಜಿ ವರೆಗಿನ ಮೈಲೇಜ್ ಈ ಕಾರಿನಲ್ಲಿ ನೋಡಲು ಸಿಗುತ್ತದೆ. ಫೀಚರ್ಸ್ ಬಗ್ಗೆ ಹೇಳುವುದಾದರೆ, ಮಾರುತಿ ಫ್ರಾಂಕ್ಸ್ ಯಾವುದೇ ಪ್ರೀಮಿಯಂ ಕಾರಿಗಿಂತ ಕಡಿಮೆಯಿಲ್ಲ. ಇದರಲ್ಲಿ ನಿಮಗೆ 9 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಹೆಡ್ಸ್ ಅಪ್ ಡಿಸ್ಪ್ಲೇ, ಕ್ರೂಸ್ ಕಂಟ್ರೋಲ್, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್, 6 ಏರ್ ಬ್ಯಾಗ್ಸ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಂ, ಹಿಲ್ ಹೋಲ್ಡ್ ಅಸಿಸ್ಟ್ ಮತ್ತು 360 ಡಿಗ್ರಿ ಕ್ಯಾಮರಾದಂತಹ ಫೀಚರ್ಸ್ಗಳು ನೋಡಲು ಸಿಗುತ್ತವೆ. ಪ್ರೈಸ್ ಬಗ್ಗೆ ಹೇಳುವುದಾದರೆ, ಇದರ ಪ್ರೈಸ್ ಬೆಂಗಳೂರಿನಲ್ಲಿ 7,54,000 ಎಕ್ಸ್ ಶೋರೂಮ್ನಿಂದ ಪ್ರಾರಂಭವಾಗಿ
ಟಾಪ್ ಎಂಡ್ ವೇರಿಯಂಟ್ ಅನ್ನು 13,04,000 ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಖರೀದಿಸಬಹುದು. ಈ ಎರಡೂ ಕಾರ್ಗಳ ಕೆಲವು ವಿಶೇಷತೆ ಬಗ್ಗೆ ಹೇಳುವುದಾದರೆ, ಟಾಟಾ ಆಲ್ಟ್ರಾಸ್ ಇದು ಒಂದು ಸೇಫೆಸ್ಟ್ ಕಾರ್. ಇದರಲ್ಲಿ ನಿಮಗೆ ಫೀಚರ್ಸ್ನೊಂದಿಗೆ ಉತ್ತಮ ಇಂಜಿನ್ ಮತ್ತು ಉತ್ತಮ ಸೇಫ್ಟಿ ನೋಡಲು ಸಿಗುತ್ತದೆ. ಜೊತೆಗೆ ಕಡಿಮೆ ಬಜೆಟ್ ಪ್ರೈಸ್ ಇದ್ದರೂ ಇದರಲ್ಲಿ ನಿಮಗೆ ಸನ್ರೂಫ್, ಅಡ್ವಾನ್ಸ್ಡ್ ಇಂಟರ್ನೆಟ್ ಫೀಚರ್ಸ್ ಮತ್ತು 7 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನೊಂದಿಗೆ ಅಲಾಯ್ ವೀಲ್ಸ್ ಮತ್ತು ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ನಂತಹ ಫೀಚರ್ಸ್ಗಳು ಕೂಡ ನೋಡಲು ಸಿಗುತ್ತವೆ. ಇನ್ನು ಮಾರುತಿ ಫ್ರಾಂಕ್ಸ್ನ ಕೆಲವು ವಿಶೇಷತೆ ಬಗ್ಗೆ ಹೇಳುವುದಾದರೆ, ಇದರಲ್ಲೂ ನಿಮಗೆ ಉತ್ತಮ ಕ್ವಾಲಿಟಿಯ ಪ್ರೀಮಿಯಂ ಫೀಚರ್ಸ್ಗಳು ನೋಡಲು ಸಿಗುತ್ತವೆ. ಜೊತೆಗೆ ನಿಮ್ಮ ಚಾಯ್ಸ್ ಮತ್ತು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಇಂಜಿನ್ ಆಪ್ಷನ್ ಅನ್ನು ಚೂಸ್ ಮಾಡಬಹುದು. ಅಲ್ಲದೆ ಕಡಿಮೆ ಬಜೆಟ್ ಪ್ರೈಸ್ ಮತ್ತು ಉತ್ತಮ ಮೈಲೇಜ್ನಿಂದಾಗಿ ಈ ಕಾರ್ ನಿಮಗೆ ಬಜೆಟ್ ಫ್ರೆಂಡ್ಲಿ ಕಾರ್ ಕೂಡ ಆಗಿದೆ. ಈ ಎರಡೂ ಕಾರ್ಗಳಲ್ಲಿರುವ ಕೆಲವು ಕೊರತೆಗಳ ಬಗ್ಗೆ ಹೇಳುವುದಾದರೆ, ಟಾಟಾದ ಕಾರ್ಗಳಲ್ಲಿ ಯಾವಾಗಲೂ ಆಫ್ಟರ್ ಸೇಲ್ಸ್ ಅಂಡ್ ಸರ್ವಿಸ್ ಬಗ್ಗೆ ಹೇಳುವುದಾದರೆ ಅನೇಕ ಕಸ್ಟಮರ್ಗಳಲ್ಲಿ ಅಸಮಾಧಾನ ಕಂಡುಬಂದಿದೆ. ಆದರೆ ಈಗ ಟಾಟಾ ತನ್ನ ಆಫ್ಟರ್ ಸೇಲ್ಸ್ ಅಂಡ್ ಸರ್ವಿಸ್ ಅನ್ನು ಸಾಕಷ್ಟು ಸುಧಾರಿಸಿದೆ. ಆದರೂ ಟಾಟಾ ತನ್ನ ಕಾರ್ಗಳಲ್ಲಿ ಫಿಟ್ ಅಂಡ್ ಫಿನಿಶ್ ಕುರಿತು ಏನಾದರೂ ಇಶ್ಯೂಗಳನ್ನು ಎದುರಿಸುತ್ತಲೇ ಇರುತ್ತದೆ. ಮಾರುತಿ ಫ್ರಾಂಕ್ಸ್ನ ಕೆಲವು ಕೊರತೆಗಳ ಬಗ್ಗೆ ಹೇಳುವುದಾದರೆ, ಎಷ್ಟು ಫೀಚರ್ಸ್ ಮತ್ತು ಎಷ್ಟು ಉತ್ತಮ ಇಂಜಿನ್ ಆಪ್ಷನ್ ಮಾರುತಿ ಫ್ರಾಂಕ್ಸ್ನಲ್ಲಿ ನಿಮಗೆ ನೋಡಲು ಸಿಗುತ್ತೋ ಅದೆಲ್ಲದಕ್ಕೂ ಹೋಲಿಸಿದರೆ ಈ ಕಾರ್ ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ಸ್ವಲ್ಪ ಹೈ ವ್ಯಾಲ್ಯೂ ಆಗಿದೆ. ಇದಕ್ಕಿಂತ ಕಡಿಮೆ ಬಜೆಟ್ ಸೆಗ್ಮೆಂಟ್ನ ಕಾರ್ಗಳಲ್ಲಿಯೂ ನಿಮಗೆ ಈ ಫೀಚರ್ಸ್ಗಳು ಸಿಗುತ್ತವೆ. ಆದರೆ ಅಲ್ಲಿ ಪ್ರೈಸ್ ಮಾರುತಿ ಫ್ರಾಂಕ್ಸ್ಗೆ ಹೋಲಿಸಿದರೆ ಕಡಿಮೆ ಇರುತ್ತದೆ. ಜೊತೆಗೆ ಈ ಕಾರ್ ಅನ್ನು ನಾವು ನಿಜವಾದ ಎಸ್ಯುವಿ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಮತ್ತು ಕಾಂಪ್ಯಾಕ್ಟ್ ಎಸ್ಯುವಿ ಕೂಡ ಅಲ್ಲ. ನಿಮ್ಮ ಹೈಟ್ 6 ಫೀಟ್ಗಿಂತ ಹೆಚ್ಚಿದ್ದರೆ ಅಥವಾ 6 ಫೀಟ್ ಇದ್ದರೆ ಆಗ ನಿಮಗೆ ರಿಯರ್ ಸೀಟ್ನಲ್ಲಿ ಸ್ವಲ್ಪ ಕಡಿಮೆ ಸ್ಪೇಸ್ ಸಿಗಬಹುದು. ಈಗ ನಮ್ಮ ಫೈನಲ್ ರಿಸಲ್ಟ್ ಬಗ್ಗೆ ಹೇಳುವುದಾದರೆ, ನಮ್ಮ ಪ್ರಕಾರ ನೀವು ಸೇಫ್ಟಿಯನ್ನು ಇಷ್ಟಪಡುವವರಾಗಿದ್ದರೆ ಮತ್ತು ಉತ್ತಮ ಫೀಚರ್ಸ್ಗಳ ಜೊತೆಗೆ ಉತ್ತಮ ಇಂಜಿನ್ ಆಪ್ಷನ್ ಅನ್ನು ಪರಿಗಣಿಸಲು ಬಯಸಿದರೆ ಆಗ ನೀವು ಟಾಟಾದ ಆಲ್ಟ್ರಾಸ್ ಅನ್ನು ಒಮ್ಮೆ ಟೆಸ್ಟ್ ಡ್ರೈವ್ ಮಾಡಿ ನೋಡಬೇಕು. ಯಾಕೆಂದರೆ ಹಳೆಯ ಟಾಟಾ ಆಲ್ಟ್ರಾಸ್ಗೆ ಹೋಲಿಸಿದರೆ ಹೊಸ ಟಾಟಾ ಆಲ್ಟ್ರಾಸ್ ನಿಮಗೆ ಹೆಚ್ಚು ಪ್ರೀಮಿಯಂನೆಸ್ ಫೀಲ್ ನೀಡುತ್ತದೆ. ಇನ್ನು ಮಾರುತಿ ಫ್ರಾಂಕ್ಸ್ ಬಗ್ಗೆ ಹೇಳುವುದಾದರೆ, ನೀವು ಮೈಲೇಜ್ ಅನ್ನು ಇಷ್ಟಪಡುವವರಾಗಿದ್ದರೆ ಮತ್ತು ನಿಮ್ಮ ಡೈಲಿ ರನ್ನಿಂಗ್ ಸ್ವಲ್ಪ ಹೆಚ್ಚಾಗಿದ್ದು ಇದರಿಂದ ನಿಮಗೆ ವ್ಯಾಲ್ಯೂ ಫಾರ್ ಮನಿ ಕಾರ್ ಬೇಕಿದ್ದರೆ ಅದು ನಿಮಗೆ ಉತ್ತಮ ಫೀಚರ್ಸ್ ಮತ್ತು ಉತ್ತಮ ಇಂಜಿನ್ ಆಪ್ಷನ್ ನೀಡುವುದಲ್ಲದೆ ನಿಮ್ಮ ಜೇಬಿಗೆ ಬೀಳುವ ಖರ್ಚನ್ನು ಸಹ ಕಡಿಮೆ ಮಾಡಬೇಕೆಂದರೆ ಆಗ ನೀವು ಮಾರುತಿ ಫ್ರಾಂಕ್ಸ್ ಅನ್ನು ಪರಿಗಣಿಸಬಹುದು. ನೀವು ಈ ಎರಡೂ ಕಾರ್ಗಳಲ್ಲಿ ಯಾವುದಾದರೂ ಒಂದನ್ನು ಖರೀದಿಸುವುದಾದರೆ ಯಾವುದು ನಿಮ್ಮ ಆಯ್ಕೆಯಾಗಿರುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಲು ಮರೆಯಬೇಡಿ. ಅದೇ ರೀತಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯಬೇಡಿ. ನಾವಿನ್ನು ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.